ಯಾರಾದ್ರೂ ಗೆಸ್ ಮಾಡಿದ್ರ ಹಿಂಗಿರುತ್ತೆ ಅಂತ? ನೀನೇ ನೀನೇನೆ ನನ್ನೆಲ್ಲ ಆಸೆ, ನನ್ನ ಕನಸೆ, ನನ್ನೆಲ್ಲ ಸೊಗಸೆ. ನೀನೇ ನೀನೇನೆ ನನ್ನೆದೆಯ ಮೌನ, ಉಸಿರ ಧ್ಯಾನ, ನೆಮ್ಮದಿಯ ತಾಣ. ನಾನು ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ. ಲವ್ ಮಾಕ್ಟೇಲ್ ಫ್ಯಾಮಿಲಿ ಇರುತ್ತೆ ಇವತ್ತು. ಸ್ಪೆಷಲ್ ಆಗಿ ಎಲ್ಲರಿಗೂ ಸಿನಿಮಾ ತೋರಿಸ್ತಾ ಇದ್ವಿ ಫಾರ್ ದ ವೆರಿ ಫಸ್ಟ್ ಟೈಮ್. ನಿನ್ನ ಜೊತೆಗೆ ಸಾಕಿನ್ನು ನೀನೇ. ಓಕೆ, ಒಂದು ಲವ್ ಮಾಕ್ಟೇಲ್ 3 ಸಿಹಿ ಸುದ್ದಿ, ಆದ್ರೆ 3ಕ್ಕೆ ಮುಕ್ತಾಯ ಮಾಡ್ತಿದಾರೋ ನೀನೊಂದು ಕಹಿ ಸುದ್ದಿ ತರ. ನಿಧಿಮಾ ಹೇಗಿರ್ತಾರೆ ಲವ್ ಮಾಕ್ಟೇಲ್ 3 ನಲ್ಲಿ? ಇದು ತುಂಬಾ ಇರೋ ದೊಡ್ಡ ಕ್ವಶನ್ ಇದು. ಇನ್ನೇನು ನೋಡ್ತಿರಲ್ಲ, ನೋಡ್ಬಿಡಿ. ಯಾರು ಹೊರಗಡೆ ಎಲ್ಲೂ ಹೇಳ್ಬಿಡಿ ಅಷ್ಟೇ. ನೀನೇನೆ ನನ್ನೆದೆಯ ಮೌನ, ಉಸಿರ ಧ್ಯಾನ, Love you, Krismi. ನಿರ್ದೇಶಕ, ನಿರ್ಮಾಪಕ, ಚಿತ್ರಕಥೆಗಾರ, ನಮ್ಮೆಲ್ಲರ ಪ್ರೀತಿಯ ಡಾರ್ಲಿಂಗ್ ಒನ್ ಅಂಡ್ ಓನ್ಲಿ ಡಾರ್ಲಿಂಗ್ ಕೃಷ್ಣ. ನಾವು ಅತ್ಯಂತ ಕೊನೆಯ ಹಂತದಲ್ಲಿದ್ದೀವಿ. ಕೆಳಗಡೆ ಬೀಳ್ಬೋದು ಅಥವಾ ಹಾರೋಗ್ಬೋದು. ಕನ್ನಡ ಚಿತ್ರರಂಗ ಆ ಹಂತದಲ್ಲಿರಬೇಕಾದ್ರೆ ಭರವಸೆ ಮೂಡಿಸುವಂಥ ಚಿತ್ರಗಳು ಕೆಲವೇ ಕೆಲವು. ಇವತ್ತು ಸಂಜೆ ತುಂಬ ಭರವಸೆ ಹುಟ್ಟು ಇನ್ನೂ ಒಂದು ಸ್ವಲ್ಪ ಮೇಲ್ಗಡೆ ಹಾಡ್ಬೋದು. ಕೆಳಗಡೆ ಬಿದ್ದರೂ ಕನ್ನಡ ಇಂಡಸ್ಟ್ರಿ ಹಂಗೆ ಬೀಳಲ್ಲ ಅನ್ನುವ ಲಾಸ್ಟ್ ಹೋಪ್ಸ್, ಲಾಸ್ಟ್ ಬ್ಯಾಷನ್ ಅಂತ ಹೇಳ್ತೀವಲ್ಲ, ಅಂಥದ್ರಲ್ಲಿ ಥ್ಯಾಂಕ್ ಯು ಕೃಷ್ಣ ಅವರೇ. ಒಂದು ಇಡೀ ಚಿತ್ರರಂಗಕ್ಕೆ ಭರವಸೆ ಮೂಡುವಂತಹ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಕನ್ನಡಿಗನಾಗಿ ಧನ್ಯವಾದ. ഇരുളಲ್ಲಿ ಬೆಳಕಂತೆ ಇರು ಸಾಕು ನೀನು ಈ ಜೀವದ ಜೊತೆ. ನೀನೇ ನೀನೇನೆ ನನ್ನೆಲ್ಲ ಆಸೆ, ನನ್ನ ಕನಸೆ, ನನ್ನೆಲ್ಲ ಸೊಗಸೆ. ನೀ